Viewers, this is Archana from Margloops. I am a co-founder of Margloops. We are into architects and construction. I am very happy to share today BTALE organization mastery conduct ಮಾಡಿದ್ರು. Their 2 days program, 3 days program ಅಲ್ಲಿ ನಾವೇನು ಟೇಕ್ ಅವೇ ತೊಗೊಂಡಿದ್ದೀವಿ ಅಂತಂದರೆ ನಮ್ಮ ಕಂಪನಿನ ನಾವು ಆರ್ಗನೈಸೇಷನ್ ಲೆವೆಲಲ್ಲಿ ನಾವು ಹೇಗೆ ಬೆಳೆಸಬೇಕು, ನಾವು ಯಾವ್ಯಾವ ರೀತಿ ನಾವು ಎಂಪ್ಲಾಯೀಸ್ನ ಉಳಿಸ್ಕೋಬೇಕು, ಅಟ್ ದ ಗೇಮಿಫಿಕೇಷನ್ಸ್ ಎಲ್ಲ ಕಂಡಕ್ಟ್ ಮಾಡಿ ನಾವು ಹೇಗೆ ಅವ್ರನ್ನ ರಿಟೈನ್ ಮಾಡ್ಕೋಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ಕಲ್ತಿದ್ದೀವಿ. ಇದರಿಂದ ನಮಗೆ ತುಂಬ ಮೈಂಡ್ ಓಪನ್ ಅಪ್ ಆಗಿದೆ. ಆ್ಯಂಡ್ ಅವರ ಬಿಸ್ನೆಸ್ ವಿಷನ್ ವ್ಯಾಲ್ಯೂಸ್ನ ನಾವು ಹೇಗೆ ಹೋಲ್ಡಲ್ಲಿ ಇಟ್ಕೋಬೇಕು, ಅದನ್ನು ಹೇಗೆ ನಾವು ಎವ್ರಿ ಟೈಮ್ ಅವರಲ್ಲಿ ಇಂಪ್ಲಿಮೆಂಟೇಷನ್ ಮಾಡಿಸ್ಬೇಕು ಅನ್ನೋದನ್ನ ತುಂಬ ಚೆನ್ನಾಗಿ ಕಲ್ತಿದ್ದೀವಿ. ಆ್ಯಂಡ್ ದಿಸ್ ಫ್ರಮ್ ಟುಡೇ ದಿಸ್ ಇಸ್ 2025. ಅನದರ್ 25 ಇಯರ್ಸಲ್ಲಿ ನಮ್ಮ ಕಂಪನಿ ಗ್ರೋತ್ ಏನಾಗಿರಬೇಕು ಅಂತಂದರೆ 1000 CR ಟರ್ನ್ ಓವರ್ ಆಗಿರಬೇಕು. ಅಟ್ ದ ಸೇಮ್ ಟೈಮ್ 100+ ಎಂಪ್ಲಾಯೀಸ್ಗೆ ಅಥವಾ 500+ ಎಂಪ್ಲಾಯೀಸ್ಗೆ ನಾವು ಎಂಪ್ಲಾಯ್ಮೆಂಟ್ ಕೊಡಬೇಕು ಅಂತಂದ್ಬಿಟ್ಟು ವಿ ಆರ್ ಟೇಕಿಂಗ್ ಆ್ಯಕ್ಷನ್ ಫಾರ್ ದಿಸ್ ಫಾರ್ ದ ಲಾಂಗ್ ವಿಷನ್ ಆಫ್ 25 years. ಥ್ಯಾಂಕ್ ಯು ಸತ್ಯ ಸರ್, ಆ್ಯಂಡ್ ಥ್ಯಾಂಕ್ ಯು BTA ಫಾರ್ ದಿಸ್ ಅಮೇಝಿಂಗ್ ಪ್ರೋಗ್ರಾಮ್. ಲವ್ ಯು ಆಲ್. ಎಕ್ಸಲೆಂಟ್ ಆಫ್ಟರ್ನೂನ್. ನಾನು ಮುರಳಿ ಫ್ರಮ್ ಡ್ರೀಮ್ ಹೋಮ್ ಕನ್ಸ್ಟ್ರಕ್ಷನ್. ನಾವು BTA ಕರೆಯಿಂದ ಅರೇಂಜ್ ಮಾಡಿರುವ ಆರ್ಗನೈಸೇಷನ್ ಮಾಸ್ಟರಿಂಗ್ ಪ್ರೋಗ್ರಾಮ್ ಅಟೆಂಡ್ ಮಾಡಿದ್ವಿ ಲಾಸ್ಟ್ 3 ಡೇಸಿಂದ. ಸೊ ಈ ಲಾಸ್ಟ್ 3 ಡೇಸಲ್ಲಿ ನಮಗೆ ನಮ್ಮ ವಿಷನ್ ಬಗ್ಗೆ ಮತ್ತು ನಮ್ಮ ಫ್ಲೈವೀಲ್ ಮಾಡೆಲ್ ಯಾವ ಥರ ವರ್ಕ್ ಆಗುತ್ತೆ ಮತ್ತು ಟೀಮ್ ಬಿಲ್ಡಿಂಗು, ವೆಲ್ತ್ ಮ್ಯಾನೇಜ್ಮೆಂಟ್ ಇದ್ರ ಬಗ್ಗೆ ತುಂಬ ನಾಲೆಡ್ಜ್ ಸಿಕ್ಕಿದೆ. ಸೊ ಇದರಿಂದ ನಾನು 25 ಇಯರ್ಸ್ಗೆ ಟಾರ್ಗೆಟ್ ಸೆಟ್ ಮಾಡ್ಕೊಂಡಿದ್ದೀನಿ. ಆ ಟಾರ್ಗೆಟ್ ಏನಂದರೆ 1000 crores ಕಂಪ್ನಿ ಮಾಡಬೇಕು ಅನ್ನೋ ನಾನು ಒಂದು ಇಂಟೆನ್ಷನ್ನ ಸೆಟ್ ಮಾಡಿಕೊಂಡು ಇಲ್ಲಿಂದ ಹೋಗ್ತಾ ಇದ್ದೀನಿ. ಆ 25 ಇಯರ್ಸ್ಗೆ ನಾವು ಸೆಟ್ ಮಾಡಿರೋ ಟಾರ್ಗೆಟ್ನ ಅಚೀವ್ ಮಾಡ್ತೀವಿ ಅಂತ ಕಾನ್ಫಿಡೆನ್ಸ್ ನನಗೆ ಬಂದಿದೆ. ಥ್ಯಾಂಕ್ ಯು. ಈ ಫೋಟೋ ಬರಬೇಕಾದ್ರೆ ಹಾಗೆ ಬರಲ್ಲ. ನಾವು ಮಾಡುವಂಥ ಈ ಒಂದು ಆರ್ಗನೈಸೇಷನ್ ಮಾಸ್ಟರಲ್ಲಿ 3 ದಿವಸ ಕ್ಲಾಸ್ ಅಟೆಂಡ್ ಆಗಿ 3 ವರ್ಷ, 5 ವರ್ಷ, 15 ವರ್ಷದಲ್ಲಿ ಹೇಗೆ ನಮ್ಮ ಇಂಪ್ಲಿಮೆಂಟ್ ಮಾಡಬೇಕಂತ ವಿಷನ್ ಇಟ್ಟುಕೊಂಡು ಹಾಗೆ ವೀಲ್ ಫ್ಲೈ ಹೇಗೆ ಮಾಡಬೇಕಂತಂದು ಕಲಿಸ್ಕೊಟ್ಟಂಥ ಸತ್ಯ ಸರ್ಗೆ ಹಾಗೂ ಅನು ಮೇಡಮ್ ಅವರಿಗೆ ತುಂಬ ಧನ್ಯವಾದಗಳು. ಇದನ್ನು ನಾನು ಇಂಪ್ಲಿಮೆಂಟ್ ಮಾಡಿ ಬರೋ 15 ವರ್ಷದಲ್ಲಿ ನನ್ನ ಒಂದು ಏಮಿದೆ, ಸೂರತ್ತಲ್ಲಿ ಮಾಡುವಂಥ ಒಂದು ಮಷೀನನ್ನು ಬೆಂಗಳೂರಲ್ಲಿ ಮಾಡಿ ತೋರಿಸ್ಬೇಕಂತಂದು. ಥ್ಯಾಂಕ್ಸ್ ಟು ಸತ್ಯ ಸರ್.